ನಮಸ್ಕಾರ. ನಾನು KM ಶ್ರೀನಿವಾಸ್, ಮಾಜಿ ಅಧ್ಯಕ್ಷರು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಹಾಸನ ಹಾಗೂ ಅಧ್ಯಕ್ಷರು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಗೃಹನಿರ್ಮಾಣ ಸಹಕಾರ ಸಂಘ ಹಾಸನ. ಮೊನ್ನೆ 2024-29ನೇ ಸಾಲಿಗೆ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಪ್ರಾರಂಭವಾಗಿದೆ. ಹಾಸನ ಜಿಲ್ಲೆಯಲ್ಲೂ ಸಹ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಕಾರ್ಯದಲ್ಲಿ ಈಗಾಗಲೇ ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ 34 ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆ. ವಿವಿಧ ಇಲಾಖೆಯಿಂದ 34 ನಿರ್ದೇಶಕರು ಈಗಾಗಲೇ ಆಯ್ಕೆಯಾಗಿದ್ದಾರೆ. ಒಟ್ಟು 66 ಇರುವಂಥ ನಿರ್ದೇಶಕರ ಸ್ಥಾನದಲ್ಲಿ ಇನ್ನು ಬಾಕಿ 32 ಸ್ಥಾನಕ್ಕೆ ಚುನಾವಣೆ ನಾಳೆ ನಡೆಯಲಿದೆ. 84 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಉದಾಹರಣೆಗೆ ಈಗ ಶಿಕ್ಷಕರಿಗೆ ಬಂದರೆ 4, ಹೀಗೆ ವಿವಿಧ ಇಲಾಖೆಗೆ ಸಂಖ್ಯೆ ಆಧಾರದ ಮೇಲೆ 32 ಸೀಟು ಚುನಾವಣೆ ಆಗಬೇಕು. 84 ಜನ ಅಭ್ಯರ್ಥಿಗಳು ನಾನೂ ಸೇರಿದಂತೆ ಚುನಾವಣೆ ಕಣದಲ್ಲಿದ್ದೀವಿ. ನನ್ನ ಇಲಾಖೆಯಿಂದಲೂ ಸಹ ನಾನು ಚುನಾವಣೆ ಕಣದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ಜೊತೆಯಲ್ಲಿ ಚುನಾವಣೆ ಮುಗಿದ ತಕ್ಷಣ ಸಂಜೆನೇ ಫಲಿತಾಂಶ ಬರುತ್ತೆ. ಈ 32 ಜನ ನಿರ್ದೇಶಕರದ್ದು ಫಲಿತಾಂಶ ನಾಳೆ ಸಂಜೆ ಪ್ರಕಟಗೊಳ್ಳುತ್ತೆ. ಅಲ್ಲಿಗೆ 66 ನಿರ್ದೇಶಕರ ಒಂದು ಏನು ಕಾರ್ಯಕಾರಿ ಮಂಡಳಿದೆ, ನಾಳೆ ಎಲ್ಲರ ಅಭ್ಯರ್ಥಿಗಳು ಪ್ರಕಟಗೊಳ್ತಾರೆ. ಜೊತೆಯಲ್ಲಿ ತಾಲೂಕಿನಿಂದ 8 ಅಧ್ಯಕ್ಷರುಗಳು ಇಲ್ಲಿಗೆ ವೋಟಿಂಗ್ ಪವರ್ ಇರುತ್ತೆ. ಅದಾದ ನಂತರ ಡಿಸೆಂಬರ್ 4ನೇ ತಾರೀಕು ಜಿಲ್ಲಾ ಅಧ್ಯಕ್ಷರದ ಚುನಾವಣೆ ನಡೆಯುತ್ತೆ ಇದೇ ಸರ್ಕಾರಿ ನೌಕರ ಭವನದಲ್ಲಿ. ಈ ಒಂದು ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ನಾನು ಆಕಾಂಕ್ಷಿಯಾಗಿದ್ದೀನಿ. ಹೋದ ವರ್ಷ ಅಂದರೆ 5 ವರ್ಷದ ಹಿಂದೆ 2000 ಚುನಾವಣೆ ಅವಧಿಯಲ್ಲಿ ನಾನು ಸಹ ಅಧ್ಯಕ್ಷ ಆಕಾಂಕ್ಷಿಯಾಗಿದ್ದೆ. ಕೇವಲ ಒಂದೇ ಒಂದು ಮತದ ಅಂತರದಲ್ಲಿ ಹಲವಾರು ಒತ್ತಡಗಳ ರಾಜಕೀಯ ಒತ್ತಡಗಳಿಗೆ ಮಣಿದು ನಮ್ಮ ನೌಕರರು ನನಗೆ ಮತ ಹಾಕಲಿಕ್ಕೆ ಸಾಧ್ಯವಾಗಿಲ್ಲ. ಆ ಸೋಲುಂಡಂಥ ನಂತರ ನಾನು 5 ವರ್ಷಗಳ ಸತತವಾಗಿ ನಮ್ಮ ಸರ್ಕಾರಿ ನೌಕರರ ಜೊತೆ ಅವರ ಯೋಗಕ್ಷೇಮ ವಿಚಾರಿಸುವುದರ ಜೊತೆ ಅವರ ಏಳಿಗೆಗೆ ದುಡಿಯೋದ್ರ ಜೊತೆ ಕೆಲಸ ಮಾಡ್ತಾ ಬಂದಿದ್ದೀನಿ. ಅದರ ಪರಿಣಾಮವಾಗಿ ನಾನು ಒಂದು ಗೃಹನಿರ್ಮಾಣ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಿ ನಮ್ಮ ಸರ್ಕಾರಿ ನೌಕರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಸಾಲವನ್ನು ಕೊಡುವ ಸೌಲಭ್ಯವನ್ನು ನಾವು ಮಾಡಿದ್ದೀವಿ. ಜೊತೆಯಲ್ಲಿ ಶಾಲಾ ಶಿಕ್ಷಕರಿಗೆ ಶಾಲೆಗಳಿಗೆ ನಾವು ಆಗುವಂಥ ಅನುಭವಗಳ ಕಷ್ಟಗಳನ್ನು ಸ್ಪಂದಿಸಿ ಕೆಲಸ ಮಾಡ್ತಾ ಬಂದು 5 ವರ್ಷ ನಾನು ಸತತವಾಗಿ ನೌಕರರ ಜೊತೆ ಇರೋದರಿಂದ ನಾನು ಪ್ರಬಲ ಆಕಾಂಕ್ಷಿಯಾಗಿ ಈ ಸಲ ಜಿಲ್ಲಾಧ್ಯಕ್ಷರ ಆಗಲೇಬೇಕು, ನೀವೆಲ್ಲರೂ ಆಶೀರ್ವಾದ ಮಾಡಲೇಬೇಕು ಅಂತ ನಮ್ಮ ಸರ್ಕಾರಿ ನೌಕರರ ಹತ್ರ ಬೇಡುವರ ಜೊತೆಯಲ್ಲಿ ನಾನು ಈ ಸಲ ಅಧ್ಯಕ್ಷ ಆಗುವಂಥ ಆಕಾಂಕ್ಷೆಯನ್ನು ಹೊಂದಿದ್ದೀನಿ. ಹಾಗಾಗಿ ಉತ್ತಮ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ನಾನು ಈ ಸಲ ಸ್ಪರ್ಧಿಸ್ತಾ ಇದ್ದೇನೆ. ಹಲವಾರು ನಿರೀಕ್ಷೆ ಇಟ್ಕೊಂಡು ಜಿಲ್ಲಾಧ್ಯಕ್ಷ ಆಗಬೇಕು ಅಂತ ಹೊರಟಿದ್ದೀನಿ. ಜೊತೆಯಲ್ಲಿ ನಮ್ಮ ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ಭವನ ಇಲ್ಲ, ಒಳ್ಳೆಯ ಸೂಚಿತ ಒಂದು ಭವನ ಕಟ್ಟಬೇಕು. ಜೊತೆಯಲ್ಲಿ ಸಮುದಾಯ ಭವನವನ್ನು ಸರ್ಕಾರಿ ನೌಕರರಿಗೆ ಕಟ್ಟಬೇಕು. ಹಲವಾರು ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು. ಜೊತೆಯಲ್ಲಿ ಈಗ ಹೊರಗಡೆಯಿಂದ ವರ್ಗಾವಣೆಗೊಂಡು ಬಂದಂಥ ನಮ್ಮ ಸರ್ಕಾರಿ ನೌಕರರಿಗೆ ವಸತಿ ಗೃಹವನ್ನು ಮಾಡಬೇಕು. ನಿವೃತ್ತಿ ನೌಕರರಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದು ಸಮುದಾಯ ಭವನವನ್ನು